ವಿಧಾನಸಭಾ ಚುನಾವಣೆಯ ರೋಚಕ ಫಲಿತಾಂಶಗಳ ಬಂದಾಯಿತು. 27 ವರ್ಷಗಳ ವನವಾಸದ ನಂತರ ಬಿಜೆಪಿ ದೆಹಲಿ ವಿಧಾನಸಭೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. 1998ರ ವಿಧಾನಸಭಾ ಚುನಾವಣೆಗಳನ್ನು ಸೋತ ನಂತರ 3 ಅವಧಿಗೆ ಸತತವಾಗಿ ಕಾಂಗ್ರೆಸ್, 3 ಅವಧಿಗೆ ಸತತವಾಗಿ, ಮಧ್ಯದ ಒಂದು ಅವಧಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಆಕ್ಚುಲಿ 2 ಅವಧಿ ಸತತವಾಗಿ ಆಮ್ ಆದ್ಮಿ ಪಕ್ಷ. ಆಮ್ ಆದ್ಮಿ ಪಕ್ಷ ದೆಹಲಿಯನ್ನ ಕಳೆದುಕೊಂಡಿದೆ. ಕೇವಲ ಆಮ್ ಆದ್ಮಿ ಪಕ್ಷ ಮಾತ್ರ ಅಲ್ಲ, ಈ ಎಲೆಕ್ಷನ್ನಿನ ವಿವರಗಳಿಗೆ ಹೋದ್ರೆ ಆಶ್ಚರ್ಯಕರ ಡೀಟೇಲ್ಗಳಿದ್ದಾವೆ. ಸ್ವತಃ ಅರವಿಂದ್ ಕೇಜ್ರಿವಾಲ್ ಸೋತು. ದೆಹಲಿಯ ಮಾಜಿ ಮುಖ್ಯಮಂತ್ರಿ, ಆಮ್ ಆದ್ಮಿ ಪಕ್ಷದ ಸುಪ್ರೀಂ ಲೀಡರ್ ಅರವಿಂದ್ ಕೇಜ್ರಿವಾಲ್ ಚುನಾವಣೆಯನ್ನ ಸೋತರು. ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ ಸೋತರು. ಹಾಲಿ ಮುಖ್ಯಮಂತ್ರಿ ಆತಿಶಿ ಸಿಂಗ್ ಕಷ್ಟಪಟ್ಟು ಗೆದ್ರು. ಅಂತಿಮ ರಿಸಲ್ಟು 70 ಕ್ಷೇತ್ರಗಳ ಪೈಕಿ ಬಿಜೆಪಿಗೆ 48, ಆಮ್ ಆದ್ಮಿ ಪಕ್ಷಕ್ಕೆ 22, ಕಾಂಗ್ರೆಸ್ ಸತತ 3ನೇ ಸಲ 0. ಮೈತ್ರಿ ಇಲ್ಲದೆ ಪ್ರತ್ಯೇಕವಾಗಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಬಂದಿದ್ವು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ. ಎಲ್ಲ 70 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಬಹುತೇಕ ಕಡೆ 3ನೇ ಸ್ಥಾನ. ರಿಸಲ್ಟ್ನ ಡೀಟೇಲ್ಸ್ಗೆ ಹೋದರೆ ನಾನಾಗಲೇ ಹೇಳ್ತಾ ಇದ್ದೆ, ಸ್ವತಃ ಅರವಿಂದ್ ಕೇಜ್ರಿವಾಲ್ ಸೋತು. ಪರ್ವೇಶ್ ವರ್ಮಾ ಎದುರು ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋತರು. ಸತತ 3 ಸಲ ಅವರು ಗೆದ್ದಿದ್ದ ಕ್ಷೇತ್ರ. ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ರನ್ನ ಅರವಿಂದ್ ಕೇಜ್ರಿವಾಲ್ ಸೋಲಿಸಿದ್ದ ಕ್ಷೇತ್ರ. ಒದ್ದಾಡಿ ಅಂತಿಮವಾಗಿ ಗೆಲುವನ್ನ ಪಡೆದವರು ಆತಿಶಿ ಸಿಂಗ್, ಹಾಲಿ ಮುಖ್ಯಮಂತ್ರಿ. ಮೊದಲ 9 ಸುತ್ತು ಹಿನ್ನಡೆಯಲ್ಲಿದ್ದು ಕೊನೆಯ 4 ಸುತ್ತುಗಳಲ್ಲಿ ಮುನ್ನಡೆಗೆ ಬಂತು. ಡಿಸಿಎಂ ಮನೀಶ್ ಸಿಸೋಡಿಯಾ ಸೋತ್ರು. ಹಾಲಿ ಸಚಿವ ಸೌರಭ್ ಭಾರದ್ವಾಜ್ ಸೋತ್ರು. ಸತ್ಯೇಂದರ್ ಜೈನ್ ಸೋತ್ರು.
ಬಿಜೆಪಿ 48, ಆಮ್ ಆದ್ಮಿ ಪಕ್ಷ 22. 5 ವರ್ಷಗಳ ಹಿಂದೆ ಅಂದ್ರೆ 2020ರ ಚುನಾವಣೆಯಲ್ಲಿ ಬಿಜೆಪಿ 8 ಕ್ಷೇತ್ರಗಳನ್ನು ಗೆದ್ದಿದೆ. ಪ್ಲಸ್ 40 ಆಗಿದೆ ಬಿಜೆಪಿಗೆ. 40 ಹೆಚ್ಚುವರಿ ಕ್ಷೇತ್ರಗಳು ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಹೋಲಿಸಿದೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ 8 ಗೆದ್ದಿತ್ತು, ಈಗ 48ಕ್ಕೆ ಬಂದಿದೆ. ಕಳೆದ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ 62 ಕ್ಷೇತ್ರಗಳನ್ನು ಗೆದ್ದಿತ್ತು, ಈಗ 22 ಕ್ಷೇತ್ರಗಳಿಗೆ ಕುಸಿದಿದೆ. ಆಮ್ ಆದ್ಮಿ ಪಕ್ಷ -40, ಬಿಜೆಪಿ +40. 48 ಬಿಜೆಪಿ, 22 ಆಮ್ ಆದ್ಮಿ ಪಕ್ಷ. 2015ರ ಚುನಾವಣೆಗಳಲ್ಲಿ 3 ಬಿಜೆಪಿ, 67 ಆಮ್ ಆದ್ಮಿ ಪಕ್ಷ ಇತ್ತು. ವೋಟ್ ಶೇರ್ನ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ದೀರಿ. 45.8% ಮತ ಪಡೆದಿದೆ ಬಿಜೆಪಿ. ಕಳೆದ ಚುನಾವಣೆಗೆ ಹೋಲಿಸಿದರೆ 7.3% ವೋಟ್ ಶೇರ್ ಬಿಜೆಪಿಯದ್ದು ಹೆಚ್ಚಿಗೆ ಆಗಿದೆ. ಆಮ್ ಆದ್ಮಿ ಪಕ್ಷ 43.7% ವೋಟ್ ತೆಗೆದುಕೊಂಡಿದೆ. ಕಳೆದ ಚುನಾವಣೆಗೆ ಹೋಲಿಸಿದರೆ 9.9% ವೋಟು ಕಡಿಮೆಯಾಗಿದೆ. ಕಾಂಗ್ರೆಸ್ 6.4% ವೋಟ್ ತೆಗೆದುಕೊಂಡಿದೆ. ಕಳೆದ ಚುನಾವಣೆಗೆ ಹೋಲಿಸಿದರೆ 2.1% ಜಾಸ್ತಿ ಆಗಿದೆ ಕಾಂಗ್ರೆಸ್ನ ವೋಟ್ ಶೇರ್. ಬಿಜೆಪಿಗೂ ಆಮ್ ಆದ್ಮಿ ಪಕ್ಷಕ್ಕೂ 2.1% ವೋಟ್ ಶೇರ್ನ ವ್ಯತ್ಯಾಸ ಇದೆ. 2.1% ವೋಟ್ ಜಾಸ್ತಿ ಪಡೆದಿದೆ ಆಮ್ ಆದ್ಮಿ ಪಕ್ಷಕ್ಕಿಂತ ಬಿಜೆಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.